ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಜರುಗಿದ DDAIT ಹುಬ್ಬಳ್ಳಿ ವಾರ್ಷಿಕ ಮಹಾಸಭೆ ಹಾಗೂ ಸಂಘದ ಸಾಧನಾ ಪಯಣ ನಿಮ್ಮ ಮುಂದೆ. ಧಾರವಾಡ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಂಘ, ಧಾರವಾಡ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹುಬ್ಬಳ್ಳಿ, DDAIT ಹುಬ್ಬಳ್ಳಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ವೃತ್ತಿಪರರನ್ನು ಒಂದೆಡೆ ಸೇರಿಸಿ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಹೊಸ ದಿಕ್ಕು ನೀಡುತ್ತಿರುವ ಪ್ರಮುಖ ಸಂಘಟನೆಯಾಗಿದೆ. 2012ರಲ್ಲಿ ಸ್ಥಾಪನೆಯಾದ ಈ ಸಂಘವು IT ವೃತ್ತಿಪರರ ಹಿತಾಸಕ್ತಿಯ ರಕ್ಷಣೆಯ ಜೊತೆಗೆ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಸಾಮಾಜಿಕ ಸೇವೆಯ ಕ್ಷೇತ್ರಗಳಲ್ಲಿ 14 ವರ್ಷಗಳ ಯಶಸ್ವಿ ಸೇವಾ ಪಯಣವನ್ನು ಪೂರ್ಣಗೊಳಿಸಿದೆ. ತಂತ್ರಜ್ಞಾನ ಜಾಗೃತಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಸ್ಟಾರ್ಟಪ್ಗಳಿಗೆ ಬೆಂಬಲ, ಸಾಮಾಜಿಕ ಸೇವಾ ಶಿಬಿರಗಳು ಇಂತಹ ಅನೇಕ ಚಟುವಟಿಕೆಗಳ ಮೂಲಕ DDAIT ಹುಬ್ಬಳ್ಳಿ ತನ್ನದೇ ಆದ ಗುರುತನ್ನು ನಿರ್ಮಿಸಿದೆ. ಇದೇ ಹಿನ್ನೆಲೆಯಲ್ಲಿ 2026ನೇ ಸಾಲಿನ ವಾರ್ಷಿಕ ಮಹಾಸಭೆ AGM ಹಾಗೂ ನವೀನ ಕಾರ್ಯಕಾರಿ ಸಮಿತಿ ರಚನೆ ಸಭೆ 2025 ಡಿಸೆಂಬರ್ 29 ಸೋಮವಾರದಂದು ಹುಬ್ಬಳ್ಳಿಯ ಆಕ್ಸಿಸ್ ರೆಸ್ಟೋರೆಂಟ್ ಮತ್ತು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಸಭೆಯಲ್ಲಿ ಸಂಘದ ಸುಮಾರು 140 ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿದ್ದರು. ಸಭೆಗೆ ಆಗಮಿಸಿದ ಎಲ್ಲ ಗಣ್ಯರನ್ನು ಮಿತೇಶ್ ಜೈನ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ನಿರ್ಗಮಿತ ಅಧ್ಯಕ್ಷರಾದ ಶ್ರೀ ಮಾಲ್ತೇಶ್ ಕುಲಕರ್ಣಿ ಅವರು ಮಾತನಾಡಿ ಸಂಘದ 14 ವರ್ಷಗಳ ಸಾಧನಾ ಪಯಣವನ್ನು ವಿವರಿಸಿದರು. ಮಾಹಿತಿ ತಂತ್ರಜ್ಞಾನ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಸಂಘ ಸಾಧಿಸಿರುವ ಮಹತ್ವದ ಸಾಧನೆಗಳನ್ನು ಅವರು ಪ್ರಸ್ತುತಪಡಿಸಿದರು. ಹಾಗೆಯೇ ನೂತನ ಸಮಿತಿಗೆ ಮಾರ್ಗದರ್ಶನ ನೀಡಿದರು. 2026ನೇ ಸಾಲಿನ ನವೀನ ಕಾರ್ಯಕಾರಿ ಸಮಿತಿಯನ್ನು ಏಕಮತದಿಂದ ರಚಿಸಲಾಯಿತು. ನೂತನ ಪದಾಧಿಕಾರಿಗಳು ಈ ರೀತಿ ಇದ್ದಾರೆ: ಅಧ್ಯಕ್ಷರಾಗಿ ವಿಜಯೇಂದ್ರ ಬಾಗಲ್, ಉಪಾಧ್ಯಕ್ಷರಾಗಿ ಮಿತೇಶ್ ಜೈನ್, ಕೋಶಾಧ್ಯಕ್ಷರಾಗಿ ಅಖಿಲೇಶ್ ಗೋಯಲ್, ಕಾರ್ಯದರ್ಶಿಯಾಗಿ ಸುಭಾಷ್ ಚಂದ್ರ ಬೆಳಗುಂದಿ, ಸಂಯುಕ್ತ ಕಾರ್ಯದರ್ಶಿಯಾಗಿ ಶ್ರೀ ಮೃತ್ಯುಂಜಯ ಮಲ್ಲಾಪುರ್. ಇವರೊಂದಿಗೆ 9 ನಿರ್ದೇಶಕರು ಹಾಗೂ 4 ಆಹ್ವಾನಿತ ಸದಸ್ಯರನ್ನು ನೇಮಕ ಮಾಡಲಾಯಿತು. ನೂತನ ಅಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಬಾಗಲ್ ಅವರು ಮಾತನಾಡಿ 2026ನೇ ವರ್ಷವು ಮಾಹಿತಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ AI ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಯುಗ ಆಗಲಿದೆ ಎಂದು ಹೇಳಿದರು. ಒಗ್ಗಟ್ಟು, ನವೀನತೆ, ಸಾಮಾಜಿಕ ಸೌಹಾರ್ದತೆ ಮತ್ತು IT ಸಹೋದರತ್ವದೊಂದಿಗೆ ಸಂಘವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸ್ಪಷ್ಟ ದೃಷ್ಟಿಕೋನವನ್ನು ಅವರು ಹಂಚಿಕೊಂಡರು. ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯದರ್ಶಿಯಾದ ಶ್ರೀ ಸುಭಾಷ್ ಚಂದ್ರ ಬೆಳಗುಂದಿ ಅವರು ವಂದನಾರ್ಪಣೆ ಸಲ್ಲಿಸಿದರು. ನಂತರ ಸಂಘದ ವತಿಯಿಂದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ IT ಕ್ಷೇತ್ರಗಳಿಗೆ ಬಲ ನೀಡುತ್ತಿರುವ DDAIT ಹುಬ್ಬಳ್ಳಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನವೀನ ಯೋಜನೆಗಳೊಂದಿಗೆ ಸಮಾಜ ಮತ್ತು ತಂತ್ರಜ್ಞಾನವನ್ನು ಒಂದೆಡೆ ಸೇರಿಸುವ ಮಾದರಿ ಸಂಘಟನೆಯಾಗಿ ರೂಪುಗೊಳ್ಳುವ ವಿಶ್ವಾಸವಿದೆ ಅಂತ ನಮ್ಮ ಅನಿಸಿಕೆ. ಧನ್ಯವಾದಗಳು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಕಾಶ್ ಅಬ್ಬಿಗೇರಿ ಅವರೇ, ನಮ್ಮ ಆತ್ಮೀಯರಾದ ಶ್ರೀ ಮಾಲ್ತೇಶ್ ಕುಲಕರ್ಣಿ ಹಾಗೂ ನನ್ನ ಮಿತ್ರ ಶ್ರೀ ಮಿತೇಶ್ ಜೈನ್ ಅವರೇ, ಹಾಗೂ ನ್ಯೂಲಿ ಎಲೆಕ್ಟೆಡ್ DDAIT ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಗೂ ಸೇರಿದ ನನ್ನ ಮಿತ್ರ ಬಾಂಧವರೇ, ನನಗೆ ಈ ಹೆಚ್ಚಿನ ಜವಾಬ್ದಾರಿ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರೆಸಿಡೆಂಟ್ಶಿಪ್ ಅದು ಒಂದು ಅಧಿಕಾರ ಅಲ್ಲ, ಅದು ಒಂದು ಸೇವಕನ ಕೆಲಸನ ಕಾರ್ಯ ಮುಂದೆ ತೆಗೆದುಕೊಂಡು ಹೋಗುವ ಸಲುವಾಗಿ ಇರುವಂತಹ ಒಂದು ಜವಾಬ್ದಾರಿ. ಇಲ್ಲಿ ಒಂದು ಹೇಳಿ ಬಯಸ್ತೇನೆ: ವರ್ಕಿಂಗ್ ಟುಗೆದರ್ ವರ್ಕ್ಸ್, ಕೂಡಿ ಬಾಳಿದರೆ ಸ್ವರ್ಗ ಸುಖ. ನಾವೆಲ್ಲರೂ ಸೇರಿಕೊಂಡು ನನ್ನ ಕೆಲವೊಂದು ವಿಚಾರಗಳು, ನಾವೆಲ್ಲರೂ ಸೇರಿಕೊಂಡು ಪ್ರತಿ ಮೂರ್ತಿಗಳು ಆದರೂ ಸಮಾಜಕ್ಕಾಗಿ ನಮ್ಮ ಅಸೋಸಿಯೇಷನ್ ನಿಂದ So DDAIT Mr. welcome the entire gathering. We would like to welcome ಎಲ್ಲ ಫಾರ್ಮ್ ನೋಡಿ ಸುದರ್ಶನ್ ಪಟ್ಕೋಡ್, ಹರಿಪ್ರಿಯಾ ಸೇಠ್, ಅದನ್ನು ನಾವು ಸಾಕಷ್ಟು ಮೆಸೇಜ್ ಅನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. Ideas, discuss challenges and explore new possibilities. That for us to exchange ideas, discuss challenges.
ಮಾಡ್ರಿ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತ ಅವಕಾಶ ಇತ್ತು. Each one of you, and thank you for being here part of this event. I wish the program great success and hope it proves to be enriching. ಇದರ ಪ್ರಯಾಣ ಹೊಸ ವರ್ಷ ಬರ್ತಾ ಇದೆ, ಹೊಸ ವಿಚಾರದೊಂದಿಗೆ. SR Tech World Discussions and interactions today will be meaningful and inspiring to all of us. Mr. Ashok Dolawar of Tolas Electronics and Mr. Prakash. ನಾವು ಈ ಅಸೋಸಿಯೇಷನ್ ಅನ್ನ ಫಾರ್ಮ್ ಮಾಡಿದ್ದು 2012. ವಿಶ್ವನಾಥ್ ಪೂಜಾ ನಾವು ಕಟ್ಟಿಗೆ ಏನ್ ಮಾಡಿದ್ವಿ, ಹಂಗಾರೆ ಸಂಘದಿಂದ ಏನಾದ್ರೂ ಮಾಡಬೇಕು ಅಂತೇಳಿ. ಅವಾಗ ನಾವು ಏನಿದೆ ಎಷ್ಟೋ ಜನರಿಗೆ ನಿರಾಸಕ್ತಿಗೆ ಮನೆ. ಆಮೇಲೆ ಮಿತೇಶ್ ಇಷ್ಟು ಅಡ್ಡಾಡ್ ಕೆಲಸ ಮಾಡಿದ್ವಿ, ನಾವು ಅನ್ಕೊಂಡದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದ್ವಿ ಆ ಟೈಮಲ್ಲಿ. President Maltesh sir and our Vice President Mitesh sir to escort our city is like IT doctors, but we are not treated like that, but we are IT doctors for most of the clients. IT and divine. By lighting this lamp, we invite positive energy and seeking. ಇದ್ದೇನೆ ಅಷ್ಟೇ ಅಲ್ಲ, ಸುಮಾರು ನಾಲೆಜ್ ತಗೊಂಡ್ ಬಂದ್ವಿ. 2000 Secretary Subhash sir. Thank you Maltesh sir for all the years. So without further ado, please join me in ಮಾತಶಕ್ತಿ ಒಟ್ಟಿಗೆ ಎಲ್ಲ ಫಂಕ್ಷನ್ ಬರ್ತಿದ್ರು. ಸುಮಾರು 5 ಡಿಸ್ಟ್ರಿಕ್ಟ್ ಫಂಕ್ಷನ್ ಬಂದು ನಾವು ಹುಬ್ಳಿಯಿಂದ ನಾವು ಸುಮಾರು 25 ಜನ ಅಲ್ಲಿಗೆ ಪ್ರಯಾಣ ಮಾಡಿದ್ವಿ, ಬೆಂಗಳೂರಿಗೆ ಹೋಗಿ ನೋಡ್ಕೊಂಡ್ಬಂದ್ವಿ. ಮಾರ್ಗದಲ್ಲಿ ಇದನ್ನು ನಾವು ಹೆಚ್ಚಿನ ಸ್ಪರ್ಧಾತ್ಮಕ ಆನ್ಲೈನ್ ಮತ್ತು ಟೂರ್ನಮೆಂಟ್ ವಿಘ್ನಗಳು ಇರ್ತವೆ. ಇವನ್ನೆಲ್ಲ ಚಾಲೆಂಜಸ್ ಫೇಸ್ ಮಾಡುವಂತ ಒಂದು ಕಮಿಟಿಯನ್ನು ನಾವು ಫಾರ್ಮ್ ಮಾಡಬೇಕಾಗಿದೆ. ಸೊ ಈ ಫಾರ್ಮ್ ಅನ್ನು ಅಸೋಸಿಯೇಷನ್ ಅದೆಲ್ಲ ಫಂಕ್ಷನ್ ಬರ್ತಾ ಇತ್ತು. ಆ ಟೈಮಿಗೆ ನಿಜವಾಗ್ಲೂ ಇಬ್ಬರು ನೆನೆಸ್ಬೇಕು ನಾವು. ಈ ನರೇಂದ್ರ ಹುಬ್ಳಿ ಅವರು ಮತ್ತೆ ಮಾತಶಕ್ತಿ ಒಟ್ಟಿಗೆ ಎಲ್ಲ ಫಂಕ್ಷನ್ ಬರ್ತಿದ್ರು. ಸುಮಾರು 5 ಡಿಸ್ಟ್ರಿಕ್ಟ್ ಫಂಕ್ಷನ್ ಬಂದು ನಾವು ಅವರು ಕೂಡ ಹೋಗ್ತಿದ್ದೆಲ್ಲ 3 ಮಂದಿ ಸೇರಿ. ಹೀಗೆ ಆಮೇಲೆ ಮಿತೇಶ್ ಇಷ್ಟು ಅಡ್ಡಾಡ್ ಕೆಲಸ ಮಾಡಿದ್ವಿ, ನಾವು ಅನ್ಕೊಂಡದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದ್ವಿ ಆ ಟೈಮಲ್ಲಿ. ನಮ್ಗೆ ಅದೊಂದು ದೊಡ್ಡದೊಂದು ಮರಲ್ ಸಪೋರ್ಟ್ ಸಿಕ್ತ ಆ ಟೈಮಲ್ಲಿ. ಅದೇ ತರ ನಾವು ಬೇರೆ ಬೇರೆ ಕೆಲಸ ಮಾಡ್ಕೊತ ಅನ್ಕೊಂಡಾಗಿ ಒಂದ್ ಕಡೆ ನಾವು ನಾಲ್ಕು ಕಟ್ಟು ಬಂದು ಆ ಕಟ್ಟಿಗೆ ಏನ್ ಮಾಡಿದ್ವಿ, ಹಂಗಾರೆ ಸಂಘದಿಂದ ಏನಾದ್ರೂ ಮಾಡಬೇಕು ಅಂತೇಳಿ. ಅವಾಗ ನಾವು ಏನಿದೆ ಎಷ್ಟೋ ಜನರಿಗೆ ನಿರಾಸಕ್ತಿಗೆ ಮನೆ ಇರಲಿಲ್ಲ, ಬದುಕೋಳಿಕ್ಕೆ ಹಾಸಿಗೆ ಇರಲಿಲ್ಲ,